ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಫಸ್ಟ್ ಟೈಮ್ ತುಂಬ ಈ ಥರ ಯುನೀಕ್ ವಿಡಿಯೋ ಮಾಡ್ತಾ ಇರೋದು. ಅಂದರೆ ಮೋಸ್ಟ್ ಪ್ರಾಬ್ಲಿ ನಾನು ನೋಡಿದ ಪ್ರಕಾರ ಉಡುಪಿಲಿ ಯಾರು ಈ ಥರ ವಿಡಿಯೋ ಮಾಡಲಿಲ್ಲ. ಇವತ್ತು ಇದು ವಿಷಯ ಅಂತ ಹೇಳಿದರೆ ಹೆವಿ ಡಿ ಎಲ್ ಟೆಸ್ಟ್. ಇದು ಬೇರೆ ಯಾರಿಗಲ್ಲ, ಸೊ ನಾನೇ ಒಂದು ಹೆವಿ ಡಿ ಎಲ್ ಮಾಡಿಸಿಡು ಹೇಳಿ ಬಂದಿದ್ದೆ. ಲೈಟ್ ಮೋಟರ್ ವೆಹಿಕಲ್ ಮತ್ತು ಬೈಕಿಗೆಲ್ಲ ಆ ಸೈಡ್, ಹೆವಿ ವೆಹಿಕಲ್ ಡಿ ಎಲ್ ಪಾಸಿಂಗ್ ಎಲ್ಲ ಈ ಸೈಡ್ ನೋಡ್ಬೋದು. ಈಗ ಆಲ್ಮೋಸ್ಟ್ ಟೈಮ್ 10 ಹತ್ರ ಆಗ್ತಾ ಬಂತು, ಆಲ್ಮೋಸ್ಟ್ ಎಲ್ಲ ಗಾಡಿ ಬಂದಿದೆ. ನಾನೀಗ ಇಲ್ಲಿ ಎಂತ ಮಾಡ್ತಿದ್ದೆ ಹೇಳಿದರೆ, ಸ್ವಲ್ಪ ಸೈನ್ಸ್ ಎಲ್ಲ ಕೊಟ್ಟಿದ್ದರು, ಮೊದಲೇ ಓದಿದ್ದೆಲ್ಲ. ಅಂದರೆ ಯೂಶ್ವಲಿ ಡಿ ಎಲ್ ಟೆಸ್ಟ್ ಆಗ್ತವೆ, ಇದೆಲ್ಲ ಗೊತ್ತಿರುತ್ತೆ, ಮತ್ತು ಸ್ಕೂಲಲ್ಲಿ ಎಲ್ಲ ಹೇಳಿಕೊಟ್ಟಿರ್ತಾರೆ, ಇದೆಲ್ಲ ಕಲ್ತಾಯಿತು ಆಲ್ರೆಡಿ. ಸೊ ಅದಕ್ಕೆ ನಾನು ಯಾವುದೆಲ್ಲ ಗಾಡಿ ಬಂದಿದೆ ಹೇಳಿ ನೋಡ್ಲಿಕ್ಕೆ ಬಂದೆ. ಇಲ್ಲಿಗ ನಾವು ನೋಡಿದ್ರೆ ಫಸ್ಟ್ ಈಗ ನಾನು 9:30-45 ಆಗಿ ಬಂದಿದೆ. ಬಂದ ನಂತರ ಒಳಗಡೆ ಹೋಗಿ ಒಂದು ಫೋಟೋ ಎಲ್ಲ ತೆಗೆದ್ರು. ನೀವೆಲ್ಲ ಡಿ ಎಲ್ ಟೆಸ್ಟಿಗೆ ಯಾವ ಥರ ತೆಗೆಸ್ತೀರಿ ಅದೇ ಟೈಪ್ ಸೇಮ್. ಆದಮೇಲೆ ಈಗ ಹೊರಗಡೆ ಬಂದಿದೆ. ಹೊರಗಡೆಯಲ್ಲಿ ಈಗ ಟೆಸ್ಟಿಗೆ ಲೈಟ್ ಮೋಟರ್ ವೆಹಿಕಲ್ ಅವರದೆಲ್ಲ ಟೆಸ್ಟ್ ಆಗ್ತಾಯಿತ್ತು. ಇದಾದಮೇಲೆ ನೆಕ್ಸ್ಟ್ ಹೆವಿ ಡಿ ಎಲ್ ಟೆಸ್ಟ್. ಮೋಸ್ಟ್ಲಿ ನಾವೀಗ ಇದು ಟಿಪ್ಪರಲ್ಲಿ ಡಿ ಎಲ್ ಟೆಸ್ಟ್ ಕೊಡ್ಲಿಕ್ಕೆ ಬಂದಿದ್ದು. ಆಬ್ವಿಯಸ್ಲಿ ಸ್ವಂತ ಅಲ್ಲ ಬಂದದ್ದು, ಅಂದರೆ ಏಜೆನ್ಸಿ ಥ್ರೂ ಬಂದದ್ದು. ಕುಂದಾಪುರದ ಒಬ್ಬರು ಡ್ರೈವಿಂಗ್ ಸ್ಕೂಲ್ ಅವರ ಥ್ರೂ ಬಂದದ್ದು. ಸೊ ಅವರಿಗೆ ಹೇಳಿದ್ರು ಈ ಸೈಡ್ ನಿಲ್ಲಿ ಹೇಳಿ, ಮತ್ತೆ ಆಚೆಲ್ಲ ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಸೊ ಬನ್ನಿ ನೋಡುವ ಎಂತೆಲ್ಲ ಆಗುತ್ತೆ ಸಿಗುತ್ತೆ ಹೇಳಿ. ಈ ವಿಡಿಯೋದಲ್ಲಿ ಈಗ ನಂದು ವಾಯ್ಸ್ ಕ್ಲಾರಿಟಿ ಎಲ್ಲ ಯಾವುದೇ ಮೈಕ್ ಯೂಸ್ ಮಾಡಲ್ಲ, ಅದಕ್ಕೆ ಯಾವ ಥರ ಬಂದಿತ್ತು ಹೇಳಿ ಗೊತ್ತಿಲ್ಲ. ಬಟ್ ನಾನೊಂದು ಸ್ಮಾಲ್ ಮೆಸೇಜ್ ಕೊಡೋದು ಎಂತ ಹೇಳಿದರೆ, ಎಲ್ಲರಿಗೆ ಸಹ ಯಾರೆಲ್ಲ ಈಗ ಹೆವಿ ಗಾಡಿ ಓಡಿಸ್ತಾ ಇದ್ರಿ, ಡಿ ಎಲ್ ಒಂದು ಕಂಪಲ್ಸರಿ ಮಾಡಿಸಿ. ಯಾಕೆ ಹೇಳಿದ್ರೆ ನಿಮ್ಮದು ಒಂದು ಸೇಫ್ಟಿ, ಎದುರಿನವರದ್ದು ಒಂದು ಸೇಫ್ಟಿ. ಪ್ರತಿ ಸಲ ನೀವು ಮಿಸ್ಟೇಕ್ ಮಾಡಬೇಕಂತಿಲ್ಲ. ಇನ್ ಕೇಸ್ ಮುಂದಿನವರದ್ದು ಮಿಸ್ಟೇಕ್ ಆಗಿ ಏನಾದರೂ ಹೆಚ್ಚು ಕಮ್ಮಿ ಆದರೂ ಸಹ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅದಕ್ಕೆ ಯಾವತ್ತು ರೋಡಿಗೆ ಇಳಿಸ್ಬೇಕಾದ್ರೆ ಮೊದಲೇ ಹೆವಿ ಡಿ ಎಲ್ ಒಂದು ಕಂಪಲ್ಸರಿ ಇರಲಿ. ಅಂದರೆ ನಿಮ್ಮ ನಾರ್ಮಲ್ ಕಾರ್ ಆದರೂ ಸಹ ಡಿ ಎಲ್ ಮಾಡಿಸಿ ಗಾಡಿ ಓಡಿಸಿ. ಮತ್ತು ಈಗ ನಮ್ದೀಗ ಪ್ರೊಸೀಜರ್ ಎಲ್ಲೇ ಬಂದು ಹೇಳಿದೆ, ಆಲ್ಮೋಸ್ಟ್ ಎಲ್ಲ ಡಿ ಎಲ್ ಟೆಸ್ಟ್ ಎಲ್ಲ ಮುಗಿತಾ ಇತ್ತು. ಅದು ಮುಗಿಸಿ ಆದಮೇಲೆ ಈಗ ಹೆವಿ ಡಿ ಎಲ್ಲಿಗೆ ಬರ್ತರು. ಸೊ ಅದೀಗ ನೋಡುವ ಎಂತೆಲ್ಲ ಆಗುತ್ತೆ ಹೇಳಿ. ಅಂದರೆ ನಾನೀಗ ಗಾಡಿ ಓಡಿಸ್ತೆಲ್ಲ ವೀಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆರ್ ಟಿ ಆಫೀಸರ್ ಇಲ್ಲೇ ಇರ್ತಾರೆ, ಮತ್ತು ಗೌರ್ಮೆಂಟ್ ಪ್ರಿಮೈಸಸ್ ಇದು, ಅದಕ್ಕೆ ನೋಡಿ ಮಾಡಿ ಅಪ್ಲೋಡ್ ಮಾಡಬೇಕಿದೆಲ್ಲ. ಆಲ್ಮೋಸ್ಟ್ ಈಗ 10:15 ಆಗ್ತಾ ಬಂತು. ಎಷ್ಟು ಗಾಡಿ ಬಂತು ನೋಡ್ಬೋದು. ಸೊ ಜಾಸ್ತಿ ಏನು ತೋರಿಸ್ಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇನ್ನೊಬ್ರದ್ದು ಪ್ರೈವಸಿ ಸಹ ಹಾಳಾಗುತ್ತೆ. ಸೊ ಜಸ್ಟ್ ಮೇಲಿಂದ ತೋರಿಸೋದು. ಇಷ್ಟು ಗಾಡಿ ಬಂದಿತ್ತು. ಈಗ ನೋಡುವ ನಾನು ಯಾವುದ್ರಲ್ಲಿ ತೆಗೆದು ಎಂತ ಆಗುತ್ತೆ ಹೇಳಿ. ಈಗ ನಂದು ಟೆಸ್ಟೆಲ್ಲ ಕೊಟ್ಟು ಪಾಸ್ ಆಯಿತು. ಬಟ್ ಈಗ ವಿಷಯ ಅಂತ ಹೇಳಿದ್ರೆ, ಅವರು ಇನ್ಸ್ಪೆಕ್ಟರ್ ಟೆಸ್ಟ್ ಮಾಡೋರು ನಿಲ್ಲಿ ಸ್ವಲ್ಪ ಎಂತ ಸೈನ್ಸ್ ಎಲ್ಲ ಕೇಳ್ತಾರೆ ನಾವು ಮೋಸ್ಟ್ಲಿ, ಅದಕ್ಕೆ ನಿಲ್ಲಿಸಿದ್ರೆ. ಟೈಮಿಗೆ ಆಲ್ಮೋಸ್ಟ್ 11:30 ಹತ್ರ ಆಗ್ತಾ ಬಂದು. ಇದೊಂದು ಕಂಪ್ಲೀಟ್ ಪ್ರೊಸೀಜರ್ ಅಂತ ನಾನು ಯಾವ ಥರ ಅಪ್ಲೈ ಮಾಡಿದೆ, ಮತ್ತು ಒಂದು ನೀವು ಯಾವ ಥರ ಅಪ್ಲೈ ಮಾಡ್ಬೋದು ಅದೆಲ್ಲ ನಾನು ನಿಮ್ಗೆ ವೀಡಿಯೋದಲ್ಲಿ ಕಂಟಿನ್ಯೂಷನ್ ಪಾರ್ಟಲ್ಲಿ ಕೊಡ್ತೆ. ಬಟ್ ಈಗಲ್ಲ, ಅಂದರೆ ಲಾಸ್ಟ್ ಎಂಡಿಂಗಲ್ಲಿ ನಾನು ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೆ, ಎಷ್ಟು ಕಾಸ್ಟ್ ಬೇಕು ಎಲ್ಲ ಹೇಳ್ತೆ. ಓಕೆ, ಈಗ ನೆಕ್ಸ್ಟ್ ನಾವು ನೋಡುವ. ನೆಕ್ಸ್ಟ್ ಸೈನ್ಸ್ ಯಾವುದೆಲ್ಲ ಕೇಳ್ತಾರೆ ನಿಮ್ಗೆ ಹೇಳ್ತೇನೆ ನಾನೀಗ. ಈಗ ಆ್ಯಕ್ಚುಲಿ ನಾನು ಇನ್ಸ್ಪೆಕ್ಟರ್ ಒಟ್ಟಿಗೆಲ್ಲ ಆಯಿತು ಟೆಸ್ಟ್ ಎಲ್ಲ. ಬಟ್ ಈಗ ನನ್ನನ್ನು ವಾಪಸ್ ಕಳಿಸಿದ್ರು. ಯಾಕೆ ಹೇಳ್ತಾ, ಇದು ಪೇಪರ್ ಇದು ಒಳಗೆ ಟೋಕನ್ ನಂಬರ್ ಹೇಳಿ ಹಾಕ್ತಾರೆ, ಅದು ಹಾಕಲಿಲ್ಲ ಅಂತ. ನಮ್ಗೆ ಅದು ಯಾರು ಇನ್ಫಾರ್ಮೇ ಮಾಡಲಿಲ್ಲ. ಈಗ ವಾಪಸ್ ಹೋಗಿ ಟೋಕನ್ ನಂಬರ್ ಹಾಕ್ಲಿಕ್ಕಿತ್ತು. ಇಲ್ಲಿಗೆ ಹೋಗ್ತಾ ಇದ್ದೆ. ಫಸ್ಟ್ ಅಲ್ಲಿ ಓದ್ಕೊಳ್ಳಿ ಫೋಟೋ ತೆಗೆದ ಮೇಲೆ ನಮ್ದು ಬ್ರೋಕರ್ ಸಿಕ್ಕಿದ್ರು. ಸೀದಾ ಲೈನಲ್ಲಿ ಹೋಗಿ ಇಲ್ಲಿ ಹೇಳಿದ್ರು. ಈ ವಿಷಯ ಹೇಳಲಿಲ್ಲ, ಸ್ಟಾರ್ಟಿಂಗಲ್ಲಿ ಹೇಳಿದ್ರು. ಮತ್ತೆ ಸೀದಾ ಗಾಡಿ ಹಚ್ಚಿ ಸೀದಾ ಇಲ್ಲಿಗೆ ಕರ್ಕೊಂಡು ಹೋದ್ರು. ಈಗ ಆಯಿತು, ಒಂದು ಕಣ್ಣು ಮುಚ್ಚಿ ನಂಬರ್ ಎಲ್ಲ ಬರೆದು ತೋರಿಸಿದ್ರು, ಅದೆಲ್ಲ ಆಯಿತು. ಬಟ್ ಈಗ ವಾಪಸ್ ಕಳಿಸಿದ್ರಪ್ಪ. ಈಗ ಮತ್ತೆ ಲೈನಲ್ಲಿ ನಿಲ್ಬೇಕಂತ ಗೊತ್ತಿಲ್ಲ, ನೋಡ್ತೆ ಅಪ್ಡೇಟ್ ಮಾಡ್ತೇನೆ ನಿಮ್ಗೆ ಈಗ ನೆಕ್ಸ್ಟ್. ಸೊ ಆಯ್ತು, ಈಗ ಎಂಟ್ರಲ್ಲಿ ಹಾಕಿ ಬಂದೆ. ಎಂಟ್ರಲ್ಲಿ ಹಾಕಿ ಮತ್ತೆ ಪುನಃ 32 ನಂಬರ್ 9:15 ಬಂದರೂ ಸಹ 32 ನಂಬರ್ ಸಿಕ್ತು. ಇರಲಿ, ಏನು 5 ವರ್ಷಕ್ಕೆ ಒಂದು ಸಲ ಅಲ್ಲ ಡಿ ಎಲ್ ಮಾಡಿಸೋದು, ಹೆವಿ ಡಿ ಎಲ್. ಒಂದೊಂದು ದಿನ ತೆಗೆದಿಡ್ಬೇಕು ಇದಕ್ಕೆ ಹೇಳಿ. ಅದೇ ಈಗ ಬನ್ನಿ ಮುಂದುವರ್ಸ. ಈಗ ಒಂದು ಸಲ ಆಯಿತು ಟೆಸ್ಟ್, 2 ಆಯಿತು. ಡ್ರೈವಿಂಗ್ ಟೆಸ್ಟು ಆಯಿತು, ಇನ್ಸ್ಪೆಕ್ಟರ್ ಟೆಸ್ಟು ಆಯಿತು. ಈಗ ಮತ್ತೆ ನಂಬರ್ ಹಾಕಿ ಇದ್ಮೇಲೆ ಈಗ ಎಂಥ ಟೆಸ್ಟ್ ಹೇಳಿ ಗೊತ್ತಿಲ್ಲ. ಒಂದ್ಸಲ ನೋಡುವ ಎಂತೆಲ್ಲ ಟೆಸ್ಟ್ ಆಗತ್ತೆ ಹೇಳಿ. ನಾನೀಗ ಮೇನ್ ಪರ್ಪಸ್ ವೀಡಿಯೋ ಮಾಡ್ತಾಯಿದ್ದು ಯಾಕೆ ಹೇಳಿದ್ರೆ, ಈಗ ಹೆಚ್ಚಿನವ್ರಿಗೆ ಗೊತ್ತಿಲ್ಲ, ಈಗ ನನಗೆ ಸಹ ಗೊತ್ತಿಲ್ಲ. ಸೊ ನಂಗೆ ಈ ಥರ ಎಲ್ಲ ಆಯಿತು. ಸೊ ಇದೇ ನಿಮ್ಗಾದ್ರೆ ಸ್ವಲ್ಪ ಈಗ ಅವೇರ್ ಆಗಿರ್ತೀವಿ, ಓ ಈ ಥರ ಎಲ್ಲ ಪ್ರೊಸೀಜರ್ ಇತ್ತು, ಸೊ ಇದಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕು ಹೇಳಿ. ಸೊ ಅದಕ್ಕೆ ಇದೊಂದು ಇನ್ಫಾರ್ಮೇಟಿವ್ ವೀಡಿಯೋ. ಸೊ 9:15 ಬಂದು 12:00 ಈಗ ಆಲ್ಮೋಸ್ಟ್ ಎಲ್ಲ ಪ್ರೊಸೀಜರ್ ಮುಗೀತು. ಈಗ ಕೈ ಖಾಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಎಲ್ಲ ಟೆಸ್ಟ್ ಆಯ್ತು ಹೇಳಿ. ಸೊ ಎಂತೆಲ್ಲ ಆಯ್ತು ಹೇಳಿ ನಿಮ್ಗೆ ಹೇಳ್ತೇನೆ ನಾನೀಗ. ನಿಮ್ಗೀಗ ಫಸ್ಟ್ ಆಫ್ ಆಲ್ ನಿಮ್ಗೆ ಡಿ ಎಲ್ಗೆ ಅಪ್ಲೈ ಮಾಡೋದಿದ್ರೆ, ನಿಮ್ಮದು ಲೈಟ್ ಮೋಟರ್ ವೆಹಿಕಲ್ ಅಂದರೆ ಕಾರಿದ್ದು ಡಿ ಎಲ್ ಆಗಿ 1 ವರ್ಷ ಆಗಿರಬೇಕು. 1 ವರ್ಷ ಆದಮೇಲೆ ನೀವು ಹೆವಿ ಮೋಟರಿಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಆದಮೇಲೆ ನಿಮಗೆ LLR ಬರುತ್ತೆ, ಸೇಮ್ ನಿಮ್ಮದು ಲೈಟ್ ಮೋಟರ್ ವೆಹಿಕಲ್ ಥರ ಪ್ರೊಸೀಜರ್. ಬಟ್ LLR ಇದ್ದಲ್ಲ ನಿಮಗೆ, ಅಂದರೆ ಗೂಡ್ಸ್ ಗಾಡಿ ಆದರೆ ಗೂಡ್ಸ್ ಇರುವಾಗ, ಪ್ಯಾಸೆಂಜರ್ ಗಾಡಿ ಆದರೆ ಪ್ಯಾಸೆಂಜರ್ ಇರುವಾಗ ನಿಮಗೆ ಓಡಿಸ್ಲಿಕ್ಕಿಲ್ಲ. ಅದಾದಮೇಲೆ ನೀವು ಅಂದರೆ ಖಾಲಿ ಗಾಡಿ ಎಲ್ಲ ಓಡಿಸಿ ನೀವು ಬೇಕಿದ್ರೆ ಕಲಿಬೋದು. ಇಲ್ಲ ಆಲ್ಮೋಸ್ಟ್ ಎಲ್ಲ ಕಲಿತೇ ಇರ್ತದೆ, ಅದು ಕಲೀಲಿಕ್ಕೆ ಅಂತ ಇರೋದಿಲ್ಲ. ಅದಾದಮೇಲೆ ನೀವು ಈ ಥರ ಅಪ್ಲೈ ಮಾಡ್ಬೋದು. ನಾನೀಗ ಏಜೆಂಟ್ ಥ್ರೂ ಹೋಗಿದ್ದು, ನಂಗಂದರೆ 6,000 ರೂಪೀಸ್ ಬಿದ್ದಿತ್ತು. ಅದ್ರಲ್ಲಿ ಎಂತೆಲ್ಲ ಕವರ್ ಆಯ್ತು ಹೇಳಿದ್ರೆ, ಹೆವಿ ವೆಹಿಕಲ್ ಬಸ್ಸು ಲಾರಿ 2 ಸಹ ಕವರ್ ಆಗಿತ್ತು. ಮತ್ತು ಅದರಲ್ಲೂ ವಿತ್ ಬ್ಯಾಡ್ಜ್, ಅಂದರೆ ಟೂರಿಸ್ಟ್ ಎಲ್ಲ ಬೋರ್ಡ್ ಗಾಡಿಗೆಲ್ಲ ಬ್ಯಾಡ್ಜ್ ಎಲ್ಲ ಇನ್ಕ್ಲೂಡ್ ಮಾಡಿ
6,000 rupees ಆಯಿತು. ಕಂಪ್ಲೀಟ್ ಅವರೇ ಪ್ರೊಸೀಜರ್ ಎಲ್ಲ ಮಾಡಿದ್ದು. ಇದಿಷ್ಟು ಒಂದು ಇವತ್ತಿದ್ದು ವಿಡಿಯೋ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿ ಇದೆ ಹೇಳಿ ನಾನು ಅನಿಸ್ತೆ. ಸೊ ನಿಮ್ದೊಂದು ಒಪಿನಿಯನ್ ಎಲ್ಲ ಎಂತ ಇದೆ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನಿಮ್ದು ಒಂದು ಯಾವ ಥರ ಎಕ್ಸ್ಪೀರಿಯನ್ಸ್ ಐತಿ RTO ಆಫೀಸಲ್ಲಿ, ಉಡುಪಿ RTO ಆಫೀಸಲ್ಲಿ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ನಮಗೆ. ಇದಾಗಿತ್ತು ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ ಮತ್ತು DL ಮಾಡಿಸೋರಿಗೆ ಶೇರ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ ಆಯ್ತು ಹೇಳಿ. ಓಕೆ, ಬಾಯ್.